ಇವತ್ತು ಮಧ್ಯಾಹ್ನ ಊಟಕ್ಕೆ ಹಸಿ ಬಟಾಣಿ ಹಾಕಿ ಸಾರು ಮಾಡಿದ್ದೆ. ಬಿಸಿ ಬಿಸಿ ಅನ್ನ, ಹಸಿ ಬಟಾಣಿ ಕಾಳು ಸಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಇಲ್ಲೊಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ್ಮೇಲೆ 2 ಸ್ಪೂನ್ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಕ್ವಾಂಟಿಟಿ ನಾವು ಎಷ್ಟು ಬಟಾಣಿ ತೊಗೋತೀವಿ ಅಷ್ಟು. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಈ ವಿಧಾನದಲ್ಲಿ ಎಣ್ಣೆಲೆ ಖಾರದ ಪುಡಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸಾಂಬಾರು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೀಸ್ಬಾರ್ದು, ಅದನ್ನ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಹಸಿ ಬಟಾಣಿ ತೊಳೆದಿಟ್ಕೊಂಡಿದ್ದೆ ಬಿಡಿಸ್ಬಿಟ್ಟು ಅದನ್ನು ಒಂದು ಅರ್ಧ ಬೌಲಷ್ಟು ಹಸಿ ಬಟಾಣಿನ ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಸಿನೀರು ಸೇರಿಸ್ಕೊತಾ ಇದ್ದೀನಿ. ಬಟಾಣಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಂಡು ಲಿಡ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಹಸಿ ಬಟಾಣಿ ಅಲ್ವಾ, ಬೇಗ ಬೆಂದ್ಕೊಂಡ್ಬಿಡುತ್ತೆ. ಇಲ್ಲಿ ಒಂದೇ ಒಂದು ವಿಜಲ್ನ ಕೂಗಿಸ್ಕೊಂಡಿದ್ದೀನಿ ಲಿಡ್ ಮುಚ್ಚಿಬಿಟ್ಟು. ಅದು ಕೂಗೋ ಅಷ್ಟೊತ್ತಿಗೆ ಈ ಕಡೆ ಒಂದು ಚಿಕ್ಕ ಕಪ್ಪು ತೆಂಗಿನಕಾಯಿ, ಒಂದು ದೊಡ್ಡ ಟೀ ಸ್ಪೂನ್ ಕಡಲೆ, ಅರ್ಧ ಟೀ ಸ್ಪೂನ್ ಗಸಗಸೆ, ಒಂದು ಹೆಬ್ಬೆರಳು ಗಾತ್ರದಷ್ಟು ಹುಣಸೆ ಹಣ್ಣು ಇಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ವಿಜಲ್ ಕೂಗಿದ್ಮೇಲೆ ಲಿಡ್ನ ತೆಗೆದ್ಬಿಟ್ಟು ಈ ಕಾಯಿ, ಕಡಲೆ, ಗಸಗಸೆ, ಹುಣಸೆ ಹಣ್ಣು ಇಷ್ಟನ್ನು ರುಬ್ಬಿಟ್ಕೊಂಡಿದ್ನಲ್ಲ ನುಣ್ಣಗೆ, ಅದನ್ನು ಸೇರಿಸ್ಬಿಟ್ಟು ಅಗತ್ಯಕ್ಕೆ ತಕ್ಕಷ್ಟು ಬಿಸಿನೀರನ್ನ, ನಾನು ಈ ಟಿಪ್ ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಯೂಸ್ ಆಗುತ್ತೆ. ಇದನ್ನು ಬಿಸಿನೀರು ಸೇರಿಸೋದ್ರಿಂದ ಮಧ್ಯ ನೀರು ಬೇಕಾದಾಗ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಎಷ್ಟು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನ ಬಿಸಿನೀರು ಸೇರಿಸ್ಕೊಂಡು ಆಮೇಲೆ ಇಲ್ಲಿ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ಒಂದೆರಡು, ಆ ಬದನೆಕಾಯಿನೂ ಸೇರಿಸ್ಕೊಂಡು ಒಂದು ಮೀಡಿಯಮ್ ಸೈಜ್ ಟೊಮೊಟೊನು ಸೇರಿಸ್ಕೊಂಡು ಉಪ್ಪು ಆವಾಗಲೇ ಹಾಕಿದ್ದೆ ಅಲ್ವಾ ಬಟಾಣಿ ಬೇಯೋಕ್ಕೆ, ಸಾಕು. ಕ್ಲೀನಾಗಿ ಎಲ್ಲ ಮಿಕ್ಸ್ ಕೊಟ್ಬಿಟ್ಟು ಈ ಹಂತದಲ್ಲಿ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆಲೂಗೆಡ್ಡೆ ಸೇರಿಸ್ಕೋಬೋದು, ಕುಂಬಳಕಾಯಿ ಸೇರಿಸ್ಕೋಬೋದು. ನಾನು ಇಲ್ಲಿ ಬರೀ ಬದನೆಕಾಯಿ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಲಿಡ್ ಮುಚ್ಚಿಬಿಟ್ಟು 2 ವಿಜಲು, ಟೋಟಲಾಗಿ 3 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ಫಸ್ಟು ಬಟಾಣಿ ಖಾರದ ಪುಡಿಲಿ 1 ವಿಜಲ್ಲು, ಕಾಯಿ ಕಡಲೆ ಗಸಗಸೆ ಎಲ್ಲ ಹಾಕಿದ್ಮೇಲೆ 2 ವಿಜಲು, ಟೋಟಲಾಗಿ 3 ವಿಜಲ್ ಕೂಗಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಯಾಕೆಂದರೆ ಎಣ್ಣೆಲಿ ಸಾಂಬಾರನ್ನ ಫ್ರೈ ಮಾಡ್ಕೋತೀವಲ್ವಾ, ಸಾಂಬಾರು ಪುಡಿನ, ಅದು ಈ ಥರ ಒಳ್ಳೆ ಕಲರ್ ಬಿಟ್ಕೊಳ್ಳುತ್ತೆ. ತುಂಬ ಟೇಸ್ಟಿಯಾಗಿತ್ತು. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಹೆಂಗೆ ಬಂತು ಅಂತ ತಿಳಿಸಿ. ಹಂಗೆ ಡೇ ವಿತ್ ಅನು ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ, ವಿಸಿಟ್ ಮಾಡಿ ನೋಡಿ. ಒಂದಷ್ಟು ಒಳ್ಳೆ ವಿಡಿಯೋ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಫ್ರೀ ಆಗಿದ್ದಾಗ ನೋಡಿ. ಇಷ್ಟ ಆದರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ನೋಡಿ, ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಈ ಥರ ಬಟಾಣಿ ಕಾಳು, ಆಲೂಗೆಡ್ಡೆ ಬದನೆಕಾಯಿನ ನಾನು ಸ್ವಲ್ಪ ದಪ್ಪಗೆ ಹೆಚ್ಚು ಹಾಕೋತೀನಿ. ಯಾಕೆಂದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಮೆತ್ತಗೆ ಬೆಂದೋಗಬಾರ್ದು ಅಂತ ಅಂದ್ಬಿಟ್ಟು ಸಣ್ಣಗೆ ಹೆಚ್ಚಾಕಿದ್ರೆ ಮೆತ್ತಗೆ ಬೆಂದೋಗುತ್ತೆ ಅಂತ ಸ್ವಲ್ಪ ದೊಡ್ಡದಾಗೆ ಹೆಚ್ಚು ಹಾಕ್ಕೊಂಡಿರ್ತೀನಿ. ತುಂಬ ಟೇಸ್ಟಿಯಾಗಿ ಈ ಚಳಿಗೆ ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡ್ತಾಯಿದ್ರೆ, ಜೊತೆಗೆ ಹಪ್ಪಳ ಇದ್ದರೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.